ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಅನ್ವಾಂಟೆಡ್ ಕಿಟ್ ಅಥವಾ ಅಬಾರ್ಷನ್ ಪಿಲ್ ಅಥವಾ MTP ಕಿಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಈ ಅನ್ವಾಂಟೆಡ್ ಕಿಟ್ನ ಅನ್ಸೇಫ್ ಸೆಕ್ಸ್ ಅಂದರೆ ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಗರ್ಭ ನಿಂತಿದ್ರೆ ಅಥವಾ ಕಾಂಡೋಮ್ ಫೇಲ್ಯೂರ್ ಆಗಿ ಗರ್ಭ ಧರಿಸಿದ್ರೆ, ಒಬ್ಬ ತಾಯಿ ಐ ರಿಸ್ಕಲ್ಲಿ ಇದ್ದಾಳೆ ಅಂದರೆ, ಅಥವಾ 6 to 7 ವೀಕ್ಸ್ ಆದ್ರೂ ಭ್ರೂಣಕ್ಕೆ ಆರ್ಟ್ ಬಂದಿಲ್ಲ ಅಂದರೆ, ಮತ್ತು ಬರ್ತ್ ಕಂಟ್ರೋಲ್ ಪಿಲ್ಸ್ ತೆಗೆದುಕೊಳ್ಳೋದು ಮರ್ತೋಗಿ ನೀವೇನಾದರೂ ಗರ್ಭ ಧರಿಸಿದ್ರೆ, ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ರೆ ಮತ್ತು ಬೇಬಿ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ, ಅರ್ಲಿ ಮಿಸ್ಕ್ಯಾರೇಜ್ಗೆ, ಇದೆಲ್ಲ ಪ್ರಾಬ್ಲಮ್ಸ್ಗೂ ಡಾಕ್ಟರ್ ಈ ಒಂದು MTP ಕಿಟ್ನ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನಿಮ್ಮ ಪ್ರೆಗ್ನೆನ್ಸಿ 63 ಡೇಸ್ ಮೀನ್ಸ್ ವಿತಿನ್ 9 ವೀಕ್ಸಲ್ಲಿದ್ದರೆ ಈ ಒಂದು ಟ್ಯಾಬ್ಲೆಟ್ ನಮ್ಮ ದೇಹದಲ್ಲಿ ವರ್ಕ್ ಮಾಡುತ್ತೆ. ಇದಕ್ಕಿಂತ ಜಾಸ್ತಿ ಎಬೋ 9 ವೀಕ್ಸ್ ಆಗಿದ್ದರೆ ನೀವು DNCನ ಮಾಡಿಸ್ಕೊಳ್ಬೇಕಾಗತ್ತೆ. ಮೀನ್ಸ್ ಸರ್ಜಿಕಲ್ ಅಬಾರ್ಷನ್ನ ನೀವು ಮಾಡಿಸ್ಕೊಳ್ಬೇಕಾಗತ್ತೆ. ಈ ಅನ್ವಾಂಟೆಡ್ ಕಿಟ್ನ ಹೇಗೆ ಯೂಸ್ ಮಾಡಬೇಕು ಅಂದರೆ, ಈ ಕಿಟ್ನಲ್ಲಿ 5 ಟ್ಯಾಬ್ಲೆಟ್ಸ್ ಇರುತ್ತೆ. ಊಟ ಆದ ನಂತರ ಈ ಒಂದು ಟ್ಯಾಬ್ಲೆಟ್ಸ್ಗಳನ್ನ ನೀವು ತೆಗೆದುಕೊಳ್ಬೇಕು. ಈ ಬಿಗ್ ಸೈಜ್ ಟ್ಯಾಬ್ಲೆಟ್ ಏನಿದೆ ಮೆಫಿಪ್ರಿಸ್ಟೋನ್ ಟ್ಯಾಬ್ಲೆಟ್, ಇದನ್ನು ಮೊದಲನೇ ದಿನ ತೆಗೆದುಕೊಳ್ಬೇಕು. ನೀರಿನ ಜೊತೆಗೆ ಈ ಒಂದು ಟ್ಯಾಬ್ಲೆಟ್ನ ನೀವು ತೆಗೆದುಕೊಳ್ಬೇಕು. ನೆಕ್ಸ್ಟು ಈ 4 ಮಿಸೋಪ್ರೊಸ್ಟಾಲ್ ಟ್ಯಾಬ್ಲೆಟ್ನ 36ರಿಂದ 48 ಗಂಟೆಗಳ ನಂತರ ತೆಗೆದುಕೊಳ್ಬೇಕಾಗತ್ತೆ. ಈ ಟ್ಯಾಬ್ಲೆಟ್ ತೆಗೆದುಕೊಂಡ 2 to 3 ಅವರ್ಸ್ ಅಥವಾ 24 ಅವರ್ಸ್ ಒಳಗಡೆ ನಿಮಗೆ ಬ್ಲೀಡಿಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಟ್ಯಾಬ್ಲೆಟ್ನ ಹೇಗೆ ತೆಗೆದುಕೊಳ್ಬೇಕಂದ್ರೆ, ಮಂಡೇ ಬೆಳಿಗ್ಗೆ ಅಥವಾ ರಾತ್ರಿ ಈ ಬಿಗ್ ಸೈಜ್ ಟ್ಯಾಬ್ಲೆಟ್ನ ನೀವು ತೆಗೆದುಕೊಂಡ್ರೆ, ಟ್ಯೂಸ್ಡೇ ಗ್ಯಾಪ್ ಬಿಟ್ಟು ವೆಡ್ನೆಸ್ಡೇ ಬೆಳಿಗ್ಗೆ ಅಥವಾ ರಾತ್ರಿ ಈ 4 ಟ್ಯಾಬ್ಲೆಟ್ನ ನೀವು ಒಟ್ಟಿಗೆ ತೆಗೆದುಕೊಳ್ಬೇಕಾಗತ್ತೆ. ಈ ಮೆಫಿಪ್ರಿಸ್ಟೋನ್ ಟ್ಯಾಬ್ಲೆಟ್ ಏನಿದೆ ಇದನ್ನು ಓರಲಿ ಮೀನ್ಸ್ ನೀರು ಜೊತೆ ತೆಗೆದುಕೊಳ್ಬೋದು. ಈ ಮಿಸೋಪ್ರೊಸ್ಟಾಲ್ ಟ್ಯಾಬ್ಲೆಟ್ನ ನೀವು 4 ಮೆಥಡ್ನಲ್ಲಿ ತೆಗೆದುಕೊಳ್ಬೋದು. ಫಸ್ಟ್ ಮೆಥಡ್ ಬಂದು ಓರಲಿ ಅಂದರೆ ನೀರು ಜೊತೆ ತೆಗೆದುಕೊಳ್ಬೋದು. ಸೆಕೆಂಡ್ ಒನ್ ಬಂದು ವಿಜೈನಾ ಒಳಗಡೆ ಇನ್ಸರ್ಟ್ ಮಾಡ್ಕೊಳ್ಬೋದು. ಥರ್ಡ್ ಒನ್ ಬಂದು ಸಬ್ಲಿಂಗ್ವೆಲ್ ಅಂದರೆ ನಾಲ್ಗೆ ಕೆಳಗಡೆ ಇಟ್ಕೊಳ್ಬೋದು. 4ನೇ ಮೆಥಡ್ ಬಂದು ಬಕಲ್ ಮೆಥಡ್ ಅಂದರೆ ಅಲ್ಲಿನ ನಡುವೆ ಇಟ್ಕೊಳ್ಬೋದು. ಇದಿಷ್ಟು ಮೆಥಡ್ನಲ್ಲಿ ನೀವು ಯಾವ ಮೆಥಡ್ ಆದರೂ ತೆಗೆದುಕೊಳ್ಬೋದು, ಅಥವಾ ನಿಮ್ಮ ಡಾಕ್ಟರ್ ಹೇಗೆ ಅಡ್ವೈಸ್ ಮಾಡಿರ್ತಾರೆ ಹಾಗೆ ಈ ಒಂದು ಮೆಡಿಸಿನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಈ ಟ್ಯಾಬ್ಲೆಟ್ಸ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋದಾದ್ರೆ, ಈ ಕಿಟ್ಟಲ್ಲಿ 2 ಕಾಂಬಿನೇಷನ್ ಮೆಡಿಸಿನ್ಸ್ ಇರುತ್ತೆ. ಫಸ್ಟ್ ಒನ್ ಬಂದು ಮೆಫಿಪ್ರಿಸ್ಟೋನ್, ಸೆಕೆಂಡ್ ಒನ್ ಬಂದು ಮಿಸೋಪ್ರೊಸ್ಟಾಲ್ ಮೆಡಿಸಿನ್ಸ್ ಇರುತ್ತೆ. ಮೆಫಿಪ್ರಿಸ್ಟೋನು ಪ್ರೆಗ್ನೆನ್ಸಿ ಫಾರ್ಮ್ ಆಗೋದಕ್ಕೆ ಬೇಕಾದಂಥ ನ್ಯಾಚುರಲ್ ಪ್ರೊಜೆಸ್ಟಿರಾನ್ ಹಾರ್ಮೋನ್ನ ಬ್ಲಾಕ್ ಮಾಡೋದ್ರ ಮೂಲಕ ಕಾರ್ಯನಿರ್ವಹಿಸುತ್ತೆ. ಈ ಪ್ರೊಜೆಸ್ಟಿರಾನ್ ಹಾರ್ಮೋನ್ ಇಲ್ಲದೆ ಗರ್ಭಾಶಯದ ಒಳಪದರ ಏನಿದೆ ಅದು ಬ್ರೇಕ್ ಡೌನ್ ಆಗಿ ಪ್ರೆಗ್ನೆನ್ಸಿ ಗ್ರೋತ್ ಆಗೋದನ್ನ ಸ್ಟಾಪ್ ಮಾಡುತ್ತೆ. ಮಿಸೋಪ್ರೊಸ್ಟಾಲ್ ಬಂದು ಗರ್ಭಕೋಶನ ಕಾಂಟ್ರಾಕ್ಷನ್ ಮಾಡಿ ಅಬಾರ್ಷನ್ ಆಗೋ ಹಾಗೆ ಮಾಡುತ್ತೆ. ಸೈಡ್ ಎಫೆಕ್ಟ್ಸ್ನ ನೋಡೋದಾದ್ರೆ, ವಾಕರಿಕೆ, ವಾಂತಿ, ಬೇದಿ, ಹೊಟ್ಟೆ ನೋವು ಮತ್ತು ಹೆವಿ ವೆಜೈನಲ್ ಬ್ಲೀಡಿಂಗ್ ಆಗ್ಬೋದು. ನಿಮ್ಮ ಬಾಡಿ ಮೆಡಿಸಿನ್ಗೆ ಅಡ್ಜಸ್ಟ್ ಆದಾಗೆ ಈ ಸೈಡ್ ಎಫೆಕ್ಟ್ಸ್ ಕೂಡ ಡಿಸಪಿಯರ್ ಆಗುತ್ತೆ. ಲಾಂಗ್ ಟೈಮ್ ಏನಾದರೂ ಸೈಡ್ ಎಫೆಕ್ಟ್ಸ್ ಇದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೇಫ್ಟಿ ಅಡ್ವೈಸ್ನ ನೋಡೋದಾದ್ರೆ, ಈ ಅಬಾರ್ಷನ್ ಕಿಟ್ನ ಡಾಕ್ಟರ್ ಕನ್ಸಲ್ಟ್ ಮಾಡ್ದೇ ಯೂಸ್ ಮಾಡಬಾರ್ದು. ಹಾಗೆಯೇ ಹೆವಿ ವೆಜೈನಲ್ ಬ್ಲೀಡಿಂಗ್ ಮತ್ತು ಕ್ರ್ಯಾಂಪ್ಸ್ ಇದ್ದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಮೆಡಿಸಿನ್ನ ನೀವು ತೆಗೆದುಕೊಳ್ಬೇಕು. ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಬೇಕಾದ್ರೆ ಆಲ್ಕೋಹಾಲ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಅಸ್ತಮಾ ಪೇಷಂಟ್, ಎಪಿಲೆಪ್ಸಿ, ಹಾರ್ಟ್ ಪೇಷಂಟ್, ಕಿಡ್ನಿ ಮತ್ತು ಲಿವರ್ ಪ್ರಾಬ್ಲಮ್ ಇರೋರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಮೆಡಿಸಿನ್ನ ತೆಗೆದುಕೊಳ್ಬೇಕು. ಕಾಪರ್ ಟೀ ಅಥವಾ ಇಂಟ್ರಾಯುಟರೈನ್ ಡಿವೈಸ್ ಯೂಸ್ ಮಾಡ್ತಿದ್ರೆ ಮತ್ತು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ದರೆ ನೀವು ಕೂಡ ಮಸ್ಟ್ ಆ್ಯಂಡ್ ಶುಡ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಮೆಡಿಸಿನ್ನ ತೆಗೆದುಕೊಳ್ಬೇಕು. ಈ ಪ್ರೊಸೀಜರ್ ಮುಗ್ದ 15 ದಿನಗಳ ನಂತರ ನೀವೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ನ ಮಾಡಿಸ್ಬೇಕಾಗುತ್ತೆ. ಬಿಕಾಸ್ ನಿಮ್ಮ ಅಬಾರ್ಷನ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಈ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ನ ನೀವು ಮಾಡಿಸ್ಕೊಳ್ಬೇಕಾಗತ್ತೆ. ಮತ್ತು ಬ್ರೆಸ್ಟ್ ಫೀಡಿಂಗ್ ವಿಮೆನ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಮೆಡಿಸಿನ್ನ ತೆಗೆದುಕೊಳ್ಬೇಕು. ಮತ್ತು ಯಾವುದೇ ಮೆಡಿಸಿನ್ನ ತೆಗೆದುಕೊಳ್ಳೋ ಮೊದಲು ಡಾಕ್ಟರ್ನ ಸಲಹೆ ಪಡೆದು ತೆಗೆದುಕೊಳ್ಬೇಕಾಗತ್ತೆ. ಈ ಟ್ಯಾಬ್ಲೆಟ್ನ ಮ್ಯಾನ್ಕೈಂಡ್ ಫಾರ್ಮಾ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಕಿಟ್ನ ಪ್ರೈಸ್ ಬಂದು 393 ರೂಪಾಯಿ ಆಗುತ್ತೆ. ಇದು ಎಲ್ಲ ಮೆಡಿಕಲ್ ಶಾಪ್ ಮತ್ತು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದಿಷ್ಟು ಅನ್ವಾಂಟೆಡ್ ಕಿಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದಾದ್ರೂ ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.